ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಡು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಬಂದ್ಬಿಟ್ಟು ಡೈಲಿ ಬ್ಲಾಗ್ ಏನು ಮಾಡ್ತಿಲ್ಲ. ನಮ್ಮ ಮಮ್ಮಿಗೆ ಒಂದು ಸ್ಮಾಲ್ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತ ಅಂದರೆ ನನ್ನ ಟಾಪಿಕ್ ನಾನು ಅಂದ್ಕೊಂಡಿರೋದು, ಸುನಿಲ್ ಅವರು ಹೇಳ್ತಾ ಇದ್ದಾರೆ ಇವಾಗ ಒಂದು 2 ಮಂತ್ಸು ಬುಜ್ಜಿಗೆ ಎಕ್ಸಾಮ್ಸ್ ಎಲ್ಲ ಮುಗಿತಾ ಇದೆ ಅಲ್ವಾ, ಹೆಂಗೂ ಲೀವ್ ಇರುತ್ತೆ, ಅಲ್ಲಿಗೆ ಬಂದುಬಿಡು ಕ್ವಾರ್ಟರ್ಸಲ್ಲಿರೋಣ, ಹೆಂಗೂ ಡೆಲಿವರಿ ಟೈಮ್ಗೆ ಬಂದೇ ಬರ್ತೀನಿ ಜೂನ್ಗೆಲ್ಲ, ಅವಾಗ ವಾಪಸ್ ಆಗೋಣ ಅಂತ ಹೇಳ್ತಿದ್ದಾರೆ ಮಮ್ಮಿ. ಸೊ 2 ಮಂತ್ಸ್ ಅಲ್ವಾ, ಬುಜ್ಜಿಗೂ ರಜಾ ಇರುತ್ತೆ, ವೆಕೇಷನ್ ಹೋದಂಗೆ ಅನಿಸುತ್ತೆ, ಹಾಗಾಗಿ ಹೋಗ್ತೀವಿ ಮಮ್ಮಿ ಅಂತ ಹೇಳ್ತೀನಿ ನಮ್ಮ ಮಮ್ಮಿಗೆ. ಸೊ ನಮ್ಮ ಮಮ್ಮಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡಿ. ಬಿಕಾಸ್ ನಾನು ಜಾಸ್ತಿ ಪ್ರ್ಯಾಂಕ್ ವಿಡಿಯೋ ಮಾಡೋಕ್ಕೋಗಲ್ಲ, ಒಂದು ಅಳ್ತಾರೆ, ಇಲ್ಲ ಅಂತಂದರೆ ರೈಸ್ ಆಗಿಬಿಡ್ತಾರೆ ನಮ್ಮ ಮಮ್ಮಿ. ಹಾಗಾಗಿ ನಾನು ಪ್ರ್ಯಾಂಕ್ ವೀಡಿಯೋಸು ಆದಷ್ಟು ಕಮ್ಮಿ ಮಾಡಿಬಿಟ್ಟಿದ್ದೀನಿ, ಮಾಡೇ ಇಲ್ಲ, 1 ಇಯರ್ ಆಯಿತು ಅನ್ಕೋತೀನಿ. ನಾವು ಓಲ್ಡ್ ಹೌಸಲ್ಲಿದ್ದಾಗ ಮಾಡಿದ್ದು. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಏನು ಎತ್ತ ಅಂತ ನನಗೆ ಸೀರಿಯಸ್ಲಿ ಗೊತ್ತಿಲ್ಲ. ಚೆನ್ನಾಗಿ ಬರುತ್ತೆ ಅಂತ ಅನ್ಕೋತೀನಿ. ಅವರಂತೂ ರೆಡಿ ಆಗಿಬಿಟ್ಟು, ಅಂದರೆ ನಾರ್ಮಲ್ ರೆಡಿ ಆಗಿಬಿಟ್ಟು ಕೂತಿದ್ದಾರೆ. ಹಾಸ್ಪಿಟಲ್ಗೆ ಹೋಗ್ಬೇಕು, ಅವ್ರಿಗೆ 4:15ಗೆ ಅಪಾಯಿಂಟ್ಮೆಂಟ್ ಇದೆ ಸ್ಕಿನ್ ಡಾಕ್ಟ್ರ್ ಹತ್ರ, ಅಲ್ಲಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಕೂತಿದ್ದಾರೆ, ಏನೋ ಟಿ ವಿ ಏನೋ ನೋಡಿಕೊಂಡು. ಸೊ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಏನು ಎತ್ತ ಅಂತ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ವಿಡಿಯೋ ಫ್ಲಾಪ್ ಆಯಿತಾ ಏನಾಯಿತು ಅಂತ ನೀವೇ ನೋಡ್ಬಿಟ್ಟು ಹೆಂಗಿತ್ತು ಅಂತ ಹೇಳಿ. ಫುಲ್ಲಾಗಿದೆ ಗೊತ್ತಿಲ್ಲ, ಆದ್ರೆ ನೋವು ನೆನ್ನೆ ಇನ್ನೊಂದು ಫುಲ್ಲಾಗಿದೆ. ಟೈಮ್ ಎಷ್ಟಲ್ಲ ಓಕೆ, ಯಾಕೆ ಇಲ್ಲಿ ನೋವು, ಇಲ್ಲಿ ಬೇರೆ ಇಚ್ಚಿಂಗ್ ಆಗ್ತಾಯಿದೆ, ಹಾಸ್ಪಿಟಲ್ ಬೇರೆ ಹೋಗ್ಬೇಕು, ಟೈಮ್ ಎಷ್ಟಾಯಿತು? 4:15 ಬೆಳಿಗ್ಗೆ 4:15 ಬನ್ನಿ, ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾರೆ. ಇಲ್ಲಿಂದ ಅಪ್ಲೋಡ್ ಮಾಡಿದ್ದೀನಿ, ಮಾನಿಟೈಸೇಷನ್ ಆಗೈತೆ ಇಲ್ಲಿ, ಅದೇ ಆಗ್ಬಿಡುತ್ತಾ? ಅದೇ ಮಾನಿಟೈಸೇಷನ್ ಹೆಂಗೆ ಆನ್ ಮಾಡಿ ಆನ್ ಆಗುತ್ತೆ, ಪ್ಲಸ್ ಕೂಡ ಆಗ್ತದೆ. ನಮ್ದೆಲ್ಲ ಹಂಗಿಲ್ಲಪ್ಪ, ಮಾನಿಟೈಸೇಷನ್ ಒಂದು ಹಂಗೆ ಓಲ್ಡಲ್ಲಿ ಇರುತ್ತೆ, ನಾವು ಒಂದಿಷ್ಟಲ್ಲಿ ಇದ್ದಾಗ ಆನ್ ಮಾಡ್ಕೋಬೇಕು. 7 ಮಿನಿಟ್. 2 ನಿಮಿಷನಾ? ಸೆಕೆಂಡ ಸುನಿ ಕಾಲ್ ಮಾಡಿದ್ರು ಮಮ್ಮಿ. ಈಗೇನು ಹೊಸ್ದಾಗಿ ಮಾಡಿದಾರೆ ಸುದೀಪ್ ಅಲ್ಲ, ಸುನಿ ಕಾಲ್ ಮಾಡಿದ್ರಾ? ಏನು ಹೇಳಿದ್ರು ಅಂದರೆ, ಬುಜ್ಜಿಗೆ ಇನ್ನೊಂದು ವೀಕಲ್ಲಿ ಎಕ್ಸಾಮ್ ಮುಗಿತಾ ಇದೆ ಅಲ್ಲ, ಮುಗ್ದೋಗುತ್ತಾ? ಇನ್ನು ಮಾರ್ಚ್ ಅಲ್ವಾ ಇದು, ಇನ್ನೊಂದು ವೀಕ್ ಮುಗ್ದೋಗುತ್ತೆ. ರಜೆಗೆ ಬಂದ್ಬಿಡೆ, ಬುಜ್ಜಿ ಕರ್ಕೊಂಡು 1-2 ತಿಂಗಳು ಇದ್ಬಿಟ್ಟು ವಾಪಸ್ ಹೋಗ್ಬಿಡ್ತಾರೆ. ಹೆಂಗು ಜೂನ್ಗೆ ವಾಪಸ್ ಬರ್ತಾರಲ್ಲ ಅವರು, ಆಗ ವಾಪಸ್ ಹೋಗೋಣ ಬಂದ್ಬಿಡು ಅಂತ. ಯಾರನ್ನ? ನನ್ನ ಬುಜ್ಜಿನ. ನಿಜ, ಜೂನ್ಗೆ ವಾಪಸ್ ಹೋಗೋಣ, ಜೂನ್ಗೆ ರಿಟರ್ನ್ ಹೋಗೋಣ. ಅಲ್ಲ, ನಿಮ್ಗೆ ಡೆಲಿವರಿ ಡೇಟ್ ಕೊಟ್ಟಿರೋದೇ ಜೂನ್ಗೆ. ಜುಲೈ. ಜೂನು ಜುಲೈ, ಇನ್ನೇನು ಜೂನ್ 10ಕ್ಕೆಲ್ಲ 8 ತಿಂಗಳ ಹೋಗಿ 9 ತಿಂಗಳಾಗುತ್ತಲ್ಲ ಅಲ್ವಾ? ಎಸ್. ಅದಕ್ಕೆ ಹೋಗ್ಬಿಟ್ಟು ಡೆಲಿವರಿನೂ ಮಾಡಿಸ್ಕೊಂಡು ಬಾಣ್ಸಲನ್ನು ಮಾಡಿಸ್ಕೊಂಡು ಬಂದ್ಬಿಡು. ಹೋದ್ ಸರಿ ಹೆಂಗಾದ್ರೂ ಯಾವಾಗ 7 ತಿಂಗಳು ಬಸ್ರಿಲಿ ಬಂದೆ ಪಂಜಾಬಿಂದ, ಈಗ ಇಲ್ಲಿಂದ 7 ತಿಂಗಳು 6 ತಿಂಗಳು ಬಸ್ರಿ, 6 ತಿಂಗಳು ಬಸ್ರಿ ಇಲ್ಲಿಂದ ಹೋಗು, ಒಟ್ಟು ಡೆಲಿವರಿ ಮಾಡಿಸ್ಕೊಂಡು ಬಾಣ್ಸಲ ಮಾಡಿಸ್ಕೊಂಡು ಈಗ ಅಣ್ಣಕಲ್ಲಿ ಒಟ್ಟಿಗೆ ಇಲ್ಲಿ ಬಂದ್ಬಿಡು. 3 ತಿಂಗಳು ಬಿಟ್ಟು ಅಷ್ಟೇ. ನಿನಗೂ ನಿನ್ನ ಗಂಡನ ಮಾಡಕ್ಕೆ ಏನು ಕೆಲಸಗಳು ಬಿಟ್ಟ, ನಿಜ ಏನೇನೋ ಓಡ್ತಾ ಇರುತ್ತೆ ತಲೆಯಲ್ಲಿ ಅಲ್ವಾ ನಿನಗೂ ಸುರಿಗೋ? ಹಂಗಲ್ಲಪ್ಪ ಅವ್ರಿಗೆ. ಹೋಗ್ ಮತ್ತೆ ಅದೇನೋ ಅವ್ರ ಅಡ್ಗೆ ಮಾಡೋರು ಇಲ್ವಂತೆ, ಹೊರಟೋಗ್ತಾ ಇದಾರಂತೆ ಅಲ್ಲ, ಫ್ಯಾಮಿಲಿ ಕರ್ಸ್ಕೊತಾ ಇದಾರಂತೆ ಅವರೆಲ್ಲ. ಓವರ್ ಕಾಮಿಡಿ ಮಾಡಬೇಡ, ನನಗೂ ಹೋಗ್ಬೇಕು. ಇವರು ಅವ್ರು ಅಂದಿರೋದಿಲ್ಲ, ಅವ್ರಿಂದ ಅನ್ನೋದಿಲ್ಲ. ಹಂಗೆ ಅಂದ್ರು ಮಮ್ಮಿ. ಅಂತಾರೆ ಬುಜ್ಜಿಗೆ ವೆಕೇಶನ್ ತರ ಬೇರೆ ಕಡೆ ಕರ್ಕೋದಂಗಾಗುತ್ತೆ, ಒಂದು 2 ಮಂತ್ಸ್ ಬಂದಿರು, ಅದಕ್ಕೇನಾಗುತ್ತೆ ಅಂತ ಅಂದ್ರು. ಅದು ಇವಾಗ ಅಂದ್ರು, ಈಗ ಫೋನ್ ಮಾಡಿದ್ರು. ನಾಟಕ ಆಡ್ಬೇಡ, ನಮ್ಗೆ ಗೊತ್ತು ಇವರು ಏನು ಇಲ್ಲೇ ಇಷ್ಟು ಬಿಸಿಲದ, ಇನ್ನು ಅವ್ರಿರುತ್ತಾವೋ ಬೆಂಕಿ ಹೆಂಗೆ ಬಿಸಿಲಿರುತ್ತೆ, ನಿನ್ನ ಬವ್ವ ಪಾಪಕ್ಕೆ ಅವ್ರು ಕರ್ಕೊಂಡು ನೀನು ಇದ್ಬಿಟ್ಟು ಹೋಗಿ ಅಂತ ಬೇರೆ ಕರೆದಿರ್ತಾರೆ ನಿನ್ನ. ನಿಜ ಹಂಗೆ ಅಂದಿದ್ದವರು. ನಾಟಕ ಆಡ್ಬೇಡ. ನಿಜ
ನಿಜ ಮಮ್ಮಿ ಬೆಳಗ್ಗೆ ಕಾಲ್ ಮಾಡಿರ್ಲಿಲ್ಲ ಅವ್ರು ನನ್ಗೆ ಗೊತ್ತಲ್ಲ. ಗೊತ್ತು ಏನೋ ಕರೆಕ್ಟ್ ಅವ್ರು ಕಾಲೇ ಮಾಡಿಲ್ಲ. ಇವಾಗ ಮಾಡಿದ್ರು. ಮಾಡಿಲ್ಲ. ಮಾಡ್ಕೊ ಬಂದಿದ್ದು ನಾನು ಈಗ ತಾನೇ ರೆಡಿ ಆಗ್ಬಿಟ್ಟು ಬಂದು ರೂಮ್ ತೊಗೊಂಡೆ. ಫೋನ್ ಎಲ್ಲ ಅಲ್ಲೇ ಬಿದ್ದಿತ್ತು ಅಂತಲ್ಲಿ ಎಲ್ಲಿ ನೀನು ಎಲ್ಲಿ ಏನೋ ಸಾಮಾನು ತಂದಾಗ ಇಲ್ಲೇ ಜೋಡಿಸ್ತಾ ಇದೆ ಅಂತಾನೆ ಡ್ಯೂಟಿ ಮುಗಿಸ್ಕೊಂಡು ಅಲ್ಲಿ ಬಂದ್ರಂತ ಇಲ್ಲಿಂದ ಅದೆಲ್ಲ ಹೋಗ್ಬೇಕು ಬಂದಿಲ್ಲ. ಅದೇ ಬಂದೆ ಅಂದ್ಬಿಟ್ಟೆ ಹಂಗಂದ್ರಪ್ಪ. ಬಿಟ್ರೆ ನಾಟಕ ಬಂದ್ಬಿಡು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತೀನಿ ಅವನದು ಎಕ್ಸಾಮ್ ಮುಗಿದ್ಮೇಲೆ. ನನಗೊಂದು ಟಿಕೆಟ್ ಬುಕ್ ಮಾಡಕ್ಕೆ ಹೋಗ್ಬಿಟ್ಟು ಸುತ್ತಾಡ್ಕೊಂಡು ಬರೋಣ. ಪಂಜಾಬಲ್ಲಿದ್ದಾಗ ಹೆಂಗೋ ಪಂಜಾಬ್ ಸುತ್ಕೊ ಬಂದಾಯ್ತು. ಈಗ ಕೋಲ್ಕತ್ತಾದಲ್ಲಿ ಹೋಗ್ಬಿಟ್ಟೆಲ್ಲ ಫುಲ್ಲು ಅಲ್ಲೇನೇನಿದೆ ಸುತ್ಕೊಂಡು ಬರೋಣ. ಇಲ್ಲಿರೋರಿಬ್ರು ಏನ್ ಮಾಡ್ತಾರ ಅವಾಗ ಪಾಪ. ಅವ್ರಿಗೂ ಟಿಕೆಟ್ ಬುಕ್ ಮಾಡ್ಸೋ ಅವ್ರನ್ನ ಕರ್ಕೊಂಡೋಗಿ ಒಂದು ವಾರ ಇದ್ದು ರೌಂಡ್ ಹಾಕೊಂಡು ಬರೋಣ. ಟ್ರಿಪ್ ಬುಜ್ಜಿ ಟ್ರಿಪ್ ಹಾಕ್ಸ್ಕೊ ನೋಡ್ಬೇಕು ಅಂದ್ರೆ ಇನ್ನೇನಿದೆ. ಹಂಗೆ ಹೇಳ್ತೀನಿ. ಹಿಂಗೆ ಹೇಳಿದ್ರು ಮಮ್ಮಿ ಎಲ್ಲರಿಗೂ ಬುಕ್ ಅಂತೆ ಮಾಡಿ ಅಂತಂದ. ತಲೆ ಮೇಲೆ ಏನ್ ನಿಜ ಏನತ್ತವ ಅದೇ ಹಿಂಗೆ ಒಂದು 2 months. ಈಗ ಯಾವ ಮಂತ್ ಹೇಳಿ? ಮಾರ್ಚ್, ಏಪ್ರಿಲ್, ಮೇ ಎಂಡಿಗೆ ಕಳ್ಸ್ಕೊಟ್ಬಿಡ್ತೀನಿ, ಇಲ್ಲ ನನ್ನ ಜೊತೆನೆ ಬಾ ಅಂತ ಅಂದ್ರು. ರಿಟರ್ನ್ ಏನ್ ಹೇಳಿ ಏನ್ ಹೇಳಿ ಮಮ್ಮಿ. ನಾನಂದೆ ಇಲ್ಲೇ ನಮ್ಮ ಮಮ್ಮಿ ಬಟ್ಟೆ ಒಗಿತಾರೆ, ಎಲ್ಲ ಕೆಲಸ ನಮ್ಮ ಮಮ್ಮಿ ಮಾಡ್ತಾ ಇದ್ದಾರೆ. ಅಲ್ಲಿ ನಿಮ್ಮನ್ನ ನೋಡ್ಕೊಂಡು ನಿಮ್ಮ ಮಗನ್ ನೋಡ್ಕೊಂಡು ನನ್ನನ್ನು ನೋಡ್ಕೊಂಡು ಇರಕ್ಕಾಗುತ್ತಪ್ಪ. ನಂದು ಹಾಸ್ಪಿಟಲ್ ಎಲ್ಲ ಇಲ್ಲೇ ತೋರಿಸ್ತಾ ಇರೋದು ಅಂತ ಅಂದೆ. ಏನಾಗಲ್ಲ ಬಾರೆ ನಾನು ಮಾಡ್ಕೊಡ್ತೀನಿ ಎಲ್ಲ ಕೆಲಸ. ಮಮ್ಮಿ ಏನೇನ್ ಮಾಡ್ತಾರೆ ಎಲ್ಲಾನು ನಾನೇ ಮಾಡ್ಕೊಡ್ತೀನಿ ಬಾ. ಬರ್ತಾರೆ ಹೋಗ್ಬಿಟ್ಟು ಬೆಳಗ್ಗೆ ಎದ್ದು 4 ಗಂಟೆ ಎದ್ದು ಡ್ಯೂಟಿಗೆ ರನ್ನಿಂಗ್ ಅಂತ ಹೋದ್ರೆ 9 ಗಂಟೆಗೆ ಬರ್ತಾರೆ. ಬರಗಂಟೆ ನೀನು ಮಾಡಿ ಮಡಗಿದ್ರೆ ತಿಂದು ಬಿಡ್ತೀರಿ ಅಂತ ಒಂದು ಗಳಿಗೆ ಪುಸ್ತಕದಿಂದ ಓಡ್ತಾರೆ. ಮತ್ತೆ ಮಧ್ಯಾಹ್ನ ಬರ್ತಾರೆ, ಮತ್ತೆ ಏನಾರು ಮಾಡಿ ತಿಳ್ಕೊಂಡು ತಿರ್ಗಾಗ ಓಡ್ತಾರೆ. ನಾನು ನೋಡಿಲ್ವಾ ಪಂಚಮದಿದಾಗ ಅಲ್ಲಿ ಏನ್ ಮಾಡಿದ್ರು ಅಂತ. ಇಲ್ಲ ಅವ್ರೆ ನಾಟಕ ಆಡ್ಬೇಡ, ಸುಮ್ಮನೆ ಇರ್ಬಿಟ್ಟ. ನಿಜ ಮಮ್ಮಿ ವಾದ್ ಬಿಡ್ತೀನಿ ಬಿಟ್ಟ. ನಿನ್ಗೆ ತಮಾಷೆ ಮಾಡ್ತೀಯ ನೀನು? ತಮಾಷೆ ಇಲ್ಲ, ಏನ್ ಫ್ಲೈಟ್ ಅಲ್ಲಿ ಹೋಗಕ್ಕಲ್ಲ ಮಮ್ಮಿ. ಬೆಂಗಳೂರಲ್ಲಿ ಹತ್ತಿದ್ರೆ ಅಲ್ಲಿ ಕೋಲ್ಕತ್ತಾದಲ್ಲಿ. ಹೌದು, ಬೆಂಗಳೂರಲ್ಲಿ ಹತ್ತಿರ ಕೋಲ್ಕತ್ತಾದಲ್ಲಿ ಇಳಿತೀಯ. ಕೋಲ್ಕತ್ತಾದಲ್ಲಿ ಹತ್ತಿರ ಬಂದು ಬೆಂಗಳೂರು ಇಳಿತೀಯ, ಎಲ್ರೂ ಗೊತ್ತಿರೋದೇ. ಇಲ್ಲೇ ಅದೇನು ಹೇಳಿದ್ರೆ ಇವಾಗ್ಲೇನೆ ಆಗಿರೋ ವ್ಯಕ್ತಿಗಳಿಗೆ ಕುತ್ಕೊಂಡ್ರೆ ಮೇಕ್ ಹೇಳ್ತಾ ಇಲ್ಲ. ಕೆಳಗಡೆ ಏನೋ ಸ್ಪೂನ್ ಬಿದ್ದೋರೆ ಮಮ್ಮಿ ಅಂತ ದೊಡ್ಡ ಕೈ ಹೊಡಿಕೊಂಡು ಹಿಂಗಂತೀಯ ಬಕ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅದು ಅಲ್ಲಿ ನೋಡಿದ್ರೆ ನೆನ್ನೆ ಸುನಿ ಜೊತೆ ಮಾತಾಡಿದೆ ನಾನು. ಎಬಿ ಬಿಸಿಲು ಕಣವ ಅಂತ. ಹಾಯ್ ಹೀರೋ ನನ್ ಬಿಟ್ಟು ಹೋಗ್ತಾನ ಬೋಲೆ ಅದೇನೋ ಆಕ್ಟ್ ಮಾಡ್ತಾನ ಬಾಯಿ ಕೇಳೋ ಸ್ವಲ್ಪ ಬುಜಿ ಮಲಗಿದ್ದ ನನ್ಕೊಂದ ಬಲಿ 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 ಎರೇಸರ್ ಅಲ್ಲಿದೆ. ನನ್ನ ಪಿಲ್ಲೋ ಇದೆಲ್ಲ ಅಲ್ಲಿದೆ, ಬರ್ಸ್ತೀನಿ ಆಮೇಲೆ. ಬಿಜಿ ನಿಮ್ಮಮ್ಮ ಕೋಲ್ಕತ್ತಾ ಹೋಗ್ತಾಳಂತೆ. ನೀನು ಬರ್ತೀಯಾ? ಅವನು ದೊಡ್ಡನಾದ್ಮೇಲೆ ಕೆಲಸ ತಕ್ಕತನಾಗ ಹೋಗ್ತಾನೆ. ಈಗ ಮೊಮ್ಮ ಹೋಗ್ತಾಳಂತೆ ಪಪ್ಪ ಇರೋದಕ್ಕೆ. ಈಗ ನಾನು ಹೋಗ್ಲಪ್ಪ, ನೀನು ಬರ್ತೀಯಾ? ಅಯ್ಯೋ ಇವಾಗ ಮಲಗಿದ್ದೆ ಅಲ್ವಾ, ಅದಕ್ಕೆ ಹಿಂಗ ಆಗ್ತಾ ಇದೆ. ನೀನ್ ನನ್ ಬಿಟ್ಬಿಟ್ಟು ಕೋಲ್ಕತ್ತಾ ಹೋಗ್ತೀಯಾ? ನಾನು ಬಿಟ್ಬಿಟ್ಟು ಹೋಗ್ತೀಯ ನೀನ್ ಕೋಲ್ಕತ್ತಾಗೆ? ಹೋಗ್ತೀಯಾ ಬುಜ್ಜಿ? ಈಗ ಸಿಕ್ಕರು ಹೊಡೋದೇ ಇಲ್ಲ. ನಾನು ಬಿಟ್ಬಿಟ್ಟು ಹೋಗಲ್ಲ ನನ್ ಮುದ್ದು ಅಲ್ವಾ? ಏನು ಏನಿಲ್ಲ, ನಾನಿಲ್ಲ ಅಮ್ಮನ ಜೊತೆ ಮಾತಾಡ್ತಾ ಇದೀನಿ. ನಿಮ್ ಪಪ್ಪಂಗೆ ಹೇಳ್ಬೇಕು ಸಂಜೆ ಅಷ್ಟಲ್ಲಿ ನಾನು. ಬುಜ್ಜಿ ಏನ್ ಹೇಳ್ಬೇಕು ಬುಜ್ಜು? ಇಲ್ಲಿ ಬೇರೆ ಕೆರೆ ಇತ್ತು ನನ್ ಮಗುಗೆ. ಅಲ್ಲಿ ಕೆರೆ ಇಲ್ಲಿ ಕೆರೆ ಅನ್ಕೊಂಡು ಒಂದು ಯಾಕೆ ಬರ್ದ್ಬಿಟ್ಟೈತಲ್ಲ ಉದ್ದಾರ ಉದ್ದಾರ ಉದ್ದಾರ. ಬಿಡಿಲಿ ಬುಜ್ಜಿ ಪಪ್ಪ ಕಾಲ್ ಮಾಡಿದ್ದಾ? ಪಪ್ಪ ಅಂತು ಅಲ್ಲಿ ಕೋಲ್ಕತ್ತಾಗ ಬಾ ನೀನು, ಪಾಪು ಆದ್ಮೇಲೆ ವಾಪಸ್ ಹೋಗು ಅಂತ ಅಂತು. ಏನ್ ಹೇಳಿ?
ಪಪ್ಪರ್ಗ ಬೇಡ ಕಣ್ ಪಪ್ಪ ನೀನ್ ಅಲ್ಲೇ ಇರು ಇನ್ನು 2 ತಿಂಗಳು ಬಿಟ್ಟು ನೀನೇ ರಜೆಗೆ ಬತ್ತೀಯಲ್ಲ ಬಾ ಅಂತ ಹೇಳು ಓದನು ನೀನೇನಂತ ಹೇಳೋದು. ನಾನೇ ರಾತ್ರಿ ಡಿಸ್ಕಸ್ ಮಾಡಿದ್ನಲ್ಲ ಜೂನ್ ಫಸ್ಟ್ ಪಪ್ಪ ಅಂತ. ಅದೇ ನನಗೂ ಅದೇ ಹೇಳ್ತಿರೋದು ಅವ್ರು ಜೂನ್ ಫಸ್ಟ್ಗೆ ನಾನ್ ಜೂನ್ ಫಸ್ಟ್ ಸುನೀಲ್ ಬರಕ್ ಹೇಳೋದು ಇಲ್ಲಿಗೆ. ಅದೇ ಅವರು ನನ್ಗೆ ಹೇಳ್ತಿರೋದು ಜೂನ್ ಫಸ್ಟ್ಗೆ ಹೋಗೋಣ ವಾಪಸ್ ಬಾರೆ ಇಲ್ಲ ಹತ್ತಿಸ್ಬಿಡ್ತೀನಿ ನಮ್ಮ ಮತ್ತೆ ಮೇ ಲಾಸ್ಟ್ಗೆ ಬಾ ಅಂತ ಇದಾರೆ. ನಿಜ ಮಮ್ಮಿ ನಿಮ್ಮ ಹತ್ರ ಹೇಳಿಲ್ವ ಅವ್ರು ನನ್ನ ಜೊತೆ ಹೇಳಿದ್ದು ಜೂನ್ ಅಲ್ಲಿ ನಾನು ಫಸ್ಟ್ಗೆ ರಜಾ ಸಿಗುತ್ತೆ ಕಣವ 2 ತಿಂಗಳು ರಜೆ ತಗೊಂಡ್ ಬರ್ತೀನಿ 2 ತಿಂಗಳು ರಜೆ ಇದೆ ಅಂತ ಹೇಳಿದ್ರು. ಸರಿ ಆಯ್ತು ತಗೊಂಡ್ ಬನ್ನಿ. ಅವರು ಜೂನ್ 15 ಮೇಲೆ ಬರ್ತೀನಿ ಅಂದ್ರು. ನಾನ್ ಬೇಡಪ್ಪ ಜೂನ್ ಫಸ್ಟ್ಗೆ ಬನ್ನಿ 2 ತಿಂಗಳು ರಜೆ ಇರುತ್ತಲ್ಲ ಅವಳಿಗೆ ಜೂನ್ 10ಕ್ಕೆಲ್ಲ 8 ತಿಂಗಳು ತುಂಬುತ್ತೆ ಬನ್ನಿ ಅಂತ ನಾನು ಹೇಳಿದ್ನಲ್ಲ. ಸರಿ ಆಯ್ತು ನಾನು ಹೋಗ್ಬರ್ಲ ಪುಟ್ಟ ಹೊಡೆದು ಬಿಡ್ತೀನಿ ನಾನು ನಿಮ್ಗೆ. ನೋಡು ಬುಜ್ಜಿ ಹೆಂಗಾಡ್ತಿದ್ದಾಳೆ ಅಂತ. 1 ತಿಂಗಳು ಹೋಗ್ಬರ್ಲಾಯ್ತು ಬುಜ್ಜಿನಿಂದ ಇಟ್ಕೊಳ್ಳಿ ಆಯ್ತು ಬೇಡ ಅವನೇನು ಸುತ್ತಾಡೋದು ಬೇಡ ನಾನು ಸುತ್ತಾಡ್ಕೊ ಬರ್ತೀನಿ. ನಿನ್ಗೆ ಹೋಗ್ಬೇಕು ನಾಸಿಯಾ ಹೋಗ್ಬರ್ಲಾ ನಾನು ಬಿಟ್ಬಿಟ್ಟು ಹೋಗ್ತೀಯಾ ಬುಜ್ಜಿನೂ ಬಿಟ್ಬಿಟ್ಟು ಹೋಗ್ತೀನಿ ನಿಮ್ ಜೊತೆ. ನೋಡು ಬುಜ್ಜಿ ಹೆಂಗಾಡ್ತಾಳೆ ಮಮ್ಮ ಅಂತ. ಏನ್ ಮಾಡ್ಲಿ ಈಗ ಬೇಡ ಅಂತ ಹೇಳು. ನಿಮ್ ಪಪ್ಪನೇ ಹೇಳಿರೋದಂತ ಅಲ್ಲ ಬುಜ್ಜಿ ಬೇಡನು. ಹೌದಾ ನಾನು ಮಾತಾಡ್ತೀನಿ ಬಾ ನೀನ್ ಮಲ್ಗಿದ್ದಲ್ಲ ಎಲ್ಲ ಕೇಳಿಸ್ಕೊಬಿಟ್ಟು ನನ್ನಪ್ಪ ಜೊತೆ ಮಾತಾಡ್ತೀನಿ ಆಯ್ತಾ. ಆಮೇಲೆ ಇನ್ನು ಹೇರ್ ಕಟ್ಟಿಗೆ ಕರ್ಕೋಗ್ತೀನಿ. ಮಾವ ಹೋದ ಅವ್ನು ರೆಡಿ ಆಗ್ಬಿಟ್ಟು ಕರ್ಕೋಗ್ತೀನಿ ಅಂದ್ಬಿಟ್ಟು. ನಡೆಯುವ ಟೈಮ್ ಆಯ್ತು ಹಾಸ್ಪಿಟಲ್ ಹೋಗ್ಬೇಕು. ನಾನು ಆಟೋ ಬುಕ್ ಮಾಡಿ ನಾನೇ ಹೋಗ್ಬಿಡ್ತೀನಿ. ಸರಿ ಹೇಳಿ ಮಮ್ಮಿ. ಏನ್ ಹೇಳಿದ್ರು ಕೂಡ ನಿನ್ಗೆ 1 ತಿಂಗಳು ಹೋಗ್ಲಾ 2 ತಿಂಗಳು ಹೋಗ್ಲಾ? ಒಂದಿನ ಹೋಗ್ಬೇಡ. ಮಮ್ಮಿ ಅವ್ರು ಹೇಳಿದ್ದಾರೆ ಅಂತ ಕಟ ಮುತ್ಕೋಪ. ಏನು ನಿಜ ನಾನು ಹೇಳ್ತಾ ಇರೋದು. ಏನೇ ನಿಜ ಹೇಳಿದ್ದಾರೆ ಸುನಿ ಹೇಳ್ತಾರೆ ಬಿಡು. ಸುನಿಗೆ ನಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ. ಅವ್ರು ಏನ್ ಗಂಡು ಮಕ್ಕಳಿಗೆ ಹೇಗಿರ್ಬೇಕು ಮಕ್ಕಳು ಅಂತ. ಅಮ್ಮಮ್ಮ ಇಲ್ಲೇ ಇರುತ್ತೆ. ಅಮ್ಮಮ್ಮನ್ ಬಿಟ್ಟು ಹೋಗೋಣ ನಾವಿಬ್ರು 2 ಮಂತ್ಸ್. ಏನ್ ಅನ್ಕೊಂಡ್ಬಿಡ್ತಿದ್ಯ ಯಾಕೆ ಇಬ್ಬರನ್ನ ಬೇರ್ಕೊಂಡಿದ್ಯಾ? ಹೋಗಲ್ಲ ಇರೋ ಬುಜ್ಜಿ ಅವಳೆಲ್ಲ ಹೋಗ್ತಾಳೆ ಆಡ್ತಾಳೆ. ನಿಮ್ ಪಪ್ಪ ಹೇಳಿದೆ ಪುಟ ಪಪ್ಪ ಹೇಳಿದೆ ಅನ್ಬೇಡ ಪುಟ. ನೀನು ಎಡೆ ಹೋಗೋಲ್ಲ. ನೀನು ಸ್ವಂತವಾಗಿ ನಿರ್ಧಾರ ತಗೊಳ್ಳೋದು ಮೊದ್ಲು ಕಲಿ. ಯೋಚನೆ ಮಾಡಿ ನೀನು ಚಿಕ್ಕ ಹುಡುಗಿನ ನೀನು. ಅವ್ರು ಹೇಳ್ತಾರೆ ಅವ್ರಿಗೆ ಏನ್ ಗೊತ್ತಲ್ಲ ಗಂಡಸರಿಗೆ ಏನ್ ಗೊತ್ತಿರುತ್ತೆ. ಅವ್ರು ಹೇಳಿರ್ತಾರೆ ಆರಾಮಾಗಿ ಇದ್ದವ್ರ ಕಡೆ ಬಿಡಪ್ಪ ಬಂದು 1 2 ತಿಂಗಳು ಹೋಗಿ ಕರ್ಕೊಂಡು ಬಂದು ಅಂತ. ನೀನ್ ಹಂಗೆ ಹೇಳ್ತೀಯಲ್ಲ ನಿಂಗೆ ಹೋಗ್ಬೇಕು ಅನ್ನೋ ಅಷ್ಟೊಂದು ಆಸೆ ಇದೆಯಾ? ಈಗ ಎಷ್ಟು ಮಾಡಿದ್ರೆ ಅಷ್ಟೇ ಕಡೆ ಮಕ್ಕಳಿಗೆ ಹೇಳಿದ್ ಮಾತ್ರ ಕೇಳಲ್ಲ. ಈಗ ಎಲ್ಲ ದೊಡ್ಡವರಾಗ್ತಿದ್ದೀರಲ್ವಾ ನಮ್ಮ ಮಾತುಗಳಲ್ಲಿ ಕೇಳ್ತೀಯ? ಹೋಗ್ಬೇಕು ತಾನೆ ಹೋಗು. ಆಯ್ತು 2 ತಿಂಗಳೇನು ಹೋಗಲ್ಲ. ಒಂದು 15 ದಿನ ಹೋಗ್ಬೇಕು. ಪರ್ಮನೆಂಟಾಗಿ ಅಲ್ಲೇ ಹೋಗಿ ಅಣ್ಣ ಜೊತೆ ಇರೋದು. ಒಬ್ಬ ಅಣ್ಣ ಚಂದ ಮಾಡ್ಕೊಂಡು ನೋಡ್ಕೊಂಡು ಅಲ್ಲೇ ಇದ್ ಬನ್ನಿ. ನನಗೆ ಇನ್ನೂ ಮಾತು ಮಾಡ್ಬೇಡ ಏನು ಹೇಳ್ಬೇಡ. ಏಯ್ ಸುಮ್ಮನೆ ಇರೋ ಖುಷಿ ನೀನು. ಆಯ್ತು ಫೋನ್ ಕೊಡಿ ಈಗ 1 ನಿಮಿಷ. ಬಿಡ ನಿಮ್ಗೊಂದು ಫೋನ್ ಮಾಡ್ತೀನಿ ಕೊಡಿ. ಯಾರಿಗೆ ನಂಬಿಕೆ ಇಲ್ಲ ಅಲ್ವಾ? ನಿನ್ ನಂಬಿಕೆ ಇಷ್ಟ ನಾನು ಬೇಡ ಪುಟ. ನೀನ್ ಗಂಟೆ ಏನಾದ್ರು ಮಾತಾಡ್ಕೊಳ್ಳಿ ಸುಮ್ಮನೆ. ಈಗ ನಂಬಿಕೆ ಸರಿ ನಂಬಿಕೆ ಕಟ್ಕೊಂಡು ಏನ್ ಮಾಡ್ಬೇಕು? ನಂಬಿಕೆ ಕಟ್ತಾನೆ ಏನ್ ಮಾಡ್ಬೇಕು? ಹೇಳಲ್ಲ ಅಂದ್ರೆ ಬೇಡ ನಿಮ್ ಇಷ್ಟ ಹೆಂಗ್ ಬರ್ತದಂಗ್ ಮಾಡ್ಬಿಡ. ನಾನು ಏನು ಕೇಳಬೇಡ. ನೀನು ನನ್ಗೇನು ಹೇಳಕ್ ಹೋಗ್ಬೇಡ. ನೀನು ಹಿರಿಯಾಯ್ತು ನಿಮ್ಗಳದು.
ಫೋನ್ ಎತ್ತೋದಕ್ಕೆ ಯಾಕೆ ಇದು ಮಾಡ್ತಿದ್ದೀನಿ ನೀನು? ಅವ್ರೇನೋ ಬಿಸಿ ಇದ್ದಾರೆ, ಅವ್ರು ಮಾಡ್ಕೊಂಡು ನೀನು ಅಲ್ಲ, ಅವ್ರಿಗೆ ಫೋನ್ ಮಾಡಿ ನನ್ನ ಜೊತೆ ಮಾತಾಡ್ಸೋದೇನಿತ್ತು? ಅದು ನನ್ನ ಜೊತೆ ಹೇಳಿದ್ವಿ, ನಿಮ್ಮ ಜೊತೆ ಹೇಳಿ ಅಂತ. ನನ್ನ ಜೊತೆ ನೀನು ಹೇಳ್ಬೇಡ, ನಿನ್ ಗಂಡನೂ ಹೇಳೋದು ಬೇಡ, ಸರಿನಾ? ನಿನ್ನ ಖುಷಿ, ನಿನ್ನ ಗಂಡ ಖುಷಿ ಏನು ಅನಿಸ್ತದೆ ಅದು ಮಾಡು. ಅದು ಬಿಟ್ಟು ನನ್ನ ಡಿಸ್ಕಸ್ ಮಾಡಲ್ಲ, ಸರಿ ಜೊತೆ ನಾನು ಮಾತಾಡೋದಿಲ್ಲ ಈ ವಿಷಯವಾಗಿ, ಸರಿನಾ? ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ಒಳ್ಳೆ ಮಾತಲ್ಲ, ಇಲ್ವಾ? ಅದೇನು ನಿನ್ಗೆ ಇಷ್ಟ ಹೆಂಗೆ ಬರ್ತದೆ ಹಂಗೆ ಮಾಡು. ಕೊಡಿಲ್ಲ ನನ್ನ ಫೋನ. ತಲೆನೋಯ್ಲಿ ಹೋಗು. ಸುಮ್ನಿರೋ. ಏನ್ ಅಂಗುರೈಸ್ತಿದ್ದೆ ನೀನು? ನೀನು ಏನ್ ಅಂಗುರೈಸ್ತಿದ್ದೆ ನನ್ನ? ಹಾ, ನಾನ್ ನಿಮ್ಮಮ್ಮ. ಹಾ, ನೀನೇನ್ ಅಂಗುರೈಸ್ತಿದ್ಯಾ? ನಾನು ನಿಮ್ಮ ಅದಕ್ಕೆ ಗುರೈಸ್ತಿದ್ಯಾ? ನೀನೇ ಶುದ್ಧಾಗಿರೋಳೆ. ನಿನ್ನ ಮನ್ನ ನೀನೇ ಕೇಳ್ತಿಲ್ಲ, ಆಮೋಗ ಗುರೈಸ್ತಾರ ಇರೋಗೋಯ್ತು. ದೊಡ್ಡವಳಾಗ್ಬಿಟ್ಟವಳೆ, ಏನ್ ಗುರೈಸೆ ಅಂತ ಕೇಳ ಮಟ್ಟಕ್ಕೆ. ನನ್ನ ಹಾಸ್ಪಿಟ್ಲ್ ಹೋಗಿ ಬುಕ್ ನನ್ಗೆ ಆಟೋ ಬುಕ್ ಮಾಡಿ ಎದ್ದೇಳ್ಬೇಕ. ನೀನೇ ನನ್ ಕರ್ಕೊಬೇಡ, ನೀನು ನನ್ಗೆ ಗೊತ್ತಿರೋ ನಾನು ಹೋಯ್ತೀನಿ ನಾನು. ಆಯ್ತು, ಬನ್ನಿ ಮಮ್ಮ, ಹೋಗಲ್ಲ. ಸರಿ ಬನ್ನಿ, ನಾನು ಹೋಗಲ್ಲ. ಹೋಗು ನಿನ್ ಗಂಡ ಜೊತೆ ಹೋಗಿ ಬಟ್ಟೆ ಪ್ಯಾಕ್ ಮಾಡು. ಬಟ್ಟೆ ಇನ್ನ ಒಂದು ವಾರ ಬೇಕು. ಬಟ್ಟೆ ಪ್ಯಾಕ್ ಮಾಡ್ಕೊಂಡು ನೀನ್ ನನಗೆ ಕೊಡಿದ್ದೀನಿ ನೀನು. ಹೋಗಲ್ಲ ಅಂತೆಲ್ಲ ಕುತ್ಕೊಳ್ಳಿ ಇನ್ನು. ಅವಳು ಹೋಗ್ಲಿ, ಅವಳು ನಾನೇನು ಇರದ. ನೀನು ಕಳಿ, ನಿಮ್ಮ ಅಮ್ಮ ಜೊತೆ ಹೋಗ್. ನೀನು ಬರ್ತೀಯ? ಇಬ್ರು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೋಗಿ. ನಾನು ಬಟ್ಟೆ ಪ್ಯಾಕ್ ಮಾಡ್ಲಾ? ಬಾ ಮಾಡ್ತೀನಿ. ಕಟ್ಟಿಂಗ್ ಕಟಿಂಗ್ ಮಾಡ್ಸ್ಕೊಂಡು ಬಿಡು. ಈಗ ಎಬ್ಬುಲಿ ಕಟ್ಟಿಂಗ್ ಮಾಡ್ಸೋಣ. ಕಟಿಂಗ್ ಮಾಡಿಸ್ಕೊಂಡು ಅಮ್ಮ ಮಗ ಇಬ್ರು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೋಗಿ ಬನ್ನಿ. ಬನ್ನಿದೆ ಬಿಟ್ಟು ಬನ್ನಿದು ಆಯ್ತು, ಹೋಗಲ್ಲ ಬನ್ನಿ ಇಲ್ಲಿ. ನೀವು ಹೋಗು. ಒಂದು ಮಾತಾಡ್ತೀನಿ. ಯಾಕೆ ಕುಷ್ಮಾ ಯಾಕೆ ಕಳ್ತಿದೀಯಾ? ಓ ನನ್ ಮಗ ಇಬ್ಬರ ಮಧ್ಯೆ ಸಿಕ್ಕಾಕೊಂಡು ಒಬ್ಬರನ್ನ ಬಿಟ್ಟಾರ್ದಾನೆ. ಬರ್ದು ಯಾಕವ? ಏ ಬಾ. ಏನಪ್ಪ, ಹೇರ್ ಕಟ್ ಮಾಡಿಸ್ಬೇಕಾ? ಏರ್ ಕಟ್ಟಲ್ಲ, ಅವ್ನು ನೋಡ್ತಿರೋ ಕಾರಣನೇ ಬೇರೆ. ಯಾಕೆ ಹೇಳ್ತಿದೆ ಬುದ್ಧಿ? ಸರಿ ಸರಿ, ಹೋಗಲ್ಲ ನಾನು. ಅಳ್ಬೇಡ. ನೀನ್ ಬರಲ್ಲ ಅಲ್ವಾ? ನಾನು ಹೋಗಲ್ಲ ಅಲ್ವಾ? ನಾನು ಹೋಗಲ್ಲ ಅನ್ನಲ್ಲ. ಏನು ಯಾಕೆ ಹೇಳ್ತಿದ್ಯಾ? ಆಯ್ತು, ನಾನು ಹೋಗಲ್ಲ ಬಿಡಿ ಮಮ್ಮಿ. ಆಯ್ತು, ಹೋಗಲ್ಲ ಆಯ್ತಾ? ಓಕೆ, ನಾನು ಹೋಗಲ್ಲ ಆಯ್ತಾ? ಖುಷಿನಾ? ಹ್ಯಾಪಿನಾ? ಸರಿ, ಹೋಗಲ್ಲ ಬಿಡಿ. ನೀವು ಹೊಳ್ಬೇಡಿ, ನಾನೇನು ಅಳಿಸಲ್ಲ ನಿಮ್ಮನ್ನ. ಸಾರಿ ಸಾರಿ ಬುಜ್ಜಿ, ಸಾರಿ ಮಮ್ಮಿ. ಏನಪ್ಪ ಜೋರಾಗಿ ಹೇಳಪ್ಪ. ಇಟ್ಸ್ ಓಕೆ. ಹೋಗೋದು ಬೇಡವನು? ಹಾ, ಬೇಡ ಬೇಡ ಅಂತ ಹೇಳಿ. ಬೇಡ ಪುಟ. ಅಲ್ಲಿ ನೋಡ್ಕೊಂಡು ಹೇಳಿ, ಕ್ಯಾಮ್ರಾ ನೋಡ್ಕೊಂಡು ಬೇಡ ಅಂತ. ಕ್ಯಾಮ್ರಾ ಏನ್ ಹಿಡಿದೆಯಾ? ಕ್ಯಾಮ್ರಾ ನೀವೇನೇನ್ ಮಾತಾಡ್ತೀರ ಅಂತೆಲ್ಲ ವಿಡಿಯೋ ಮಾಡಿ ಕಳ್ಸೋಕೆ ಸುನಿಗೆ. ನೋಡು ಬುಜ್ಜಿ, ಬುಜ್ಜಿ ನನ್ ಮಗ ಮುಂಚೆ ಓಡ್ತಾ ಇದ್ದಲ್ಲಪ್ಪ. ಸುಮ್ಮನೆ ಪ್ರಾಂಕ್ ಮಾಡಿದ್. ಬೇಜಾರಾಯ್ತಾ? ಬೇಜಾರಾಯ್ತು. ನನ್ ಮಗ ನೋಡು, ನೀನೇನ್ ಪ್ರಾಂಕ್ ಮಾಡ್ದೆ ನೀನು? ನನ್ನ ಮಗ ಅಳಿಸ್ಕೊಂಡು ನನ್ನ ನಡೆಸ್ಕೊಡ ನೀನು. ನನ್ನ ಮಮ್ಮಿಗೆ ಪ್ರಾಂಕ್ ಮಾಡಕ್ ಹೋಗಿದ್ದು, ಅವ್ನ್ ನೋಡಿದ್ರೆ ಇವನೇ ಓವರ್ ಆಕ್ಟಿಂಗ್ ಮಾಡ್ತಾನೆ. ಕೋಪ ಮಾಡ್ಕೊಂಡು ಹೋದ. ಸೊ ಫ್ರೆಂಡ್ಸ್, ನೋಡಿದ್ರೆ ಫೈನಲಿ ನಮ್ಮ ಮಮ್ಮಿ ಪ್ರಾಂಕ್ ಆದ್ರು, ನನ್ನ ಮಗನೂ ಪ್ರಾಂಕ್ ಆದ. ಇಬ್ಬಿಬ್ರನ್ನ ಆಫ್ಟರ್ ಲಾಂಗ್ ಟೈಮ್ ಪ್ರಾಂಕ್ ಮಾಡಿದೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಸುನೀಲ್ಗೆ ವಿಡಿಯೋ ಕಾಲ್ ಮಾಡಿದ್ವಿ, ಅವ್ರು ಪಿಕ್ ಮಾಡಲಿಲ್ಲ. ಪಿಕ್ ಮಾಡಿದ್ರೆ ಇನ್ನ ಚೆನ್ನಾಗಿರ್ತಿತ್ತು ವಿಡಿಯೋ, ಬಟ್ ಪಿಕ್ ಮಾಡಲಿಲ್ಲ. ಪಾಪ ಪಾಪ ಅವ್ರಿಗೆ ಗೊತ್ತೇ ಇಲ್ಲ ಮಮ್ಮಿ.